ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಯಾವ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ಪಂಚಾಂಗದ ವಿಚಾರದ ಬಗ್ಗೆ. ಅಂದ್ರೆ ಪಂಚಾಂಗನ ಯಾರು ಇಟ್ಕೋಬಹುದು, ಯಾರೆಲ್ಲ ಇಟ್ಕೋಬಹುದು ಅನ್ನತಕ್ಕಂಥ ವಿಚಾರ ಮತ್ತೆ ಹೇಗೆ ನೋಡ್ಬೇಕು ಅನ್ನತಕ್ಕಂಥ ವಿಚಾರ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಯಾರು ಇಟ್ಕೋಬಹುದು? ಸಾಮಾನ್ಯ ಜನರು ಕೂಡ ಇಟ್ಕೋಬಹುದಾ ಇಲ್ವಾ? ಹೌದು, ಎಲ್ಲಾರು ಕೂಡ ಎಲ್ಲಾರ ಮನೆಯಲ್ಲೂ ಕೂಡ ಪಂಚಾಂಗ ಅನ್ನೋದು ಇಟ್ಕೋಬಹುದು. ಹೇಗೆ ನಮ್ಮ ಹಿಂದೂ ಧರ್ಮಕ್ಕೆ ಭಗವದ್ಗೀತೆ ಹೇಗೋ ಹಾಗೆ ಪಂಚಾಂಗದವನ್ನು ಕೂಡ ನಾವು ಒಂದು ಭಗವದ್ಗೀತೆ ತರನೇ ನಮ್ಮ ಎಲ್ಲಾರ ಮನೆಯಲ್ಲೂ ಕೂಡ ಇಟ್ಕೋಬಹುದು. ಆದ್ರೆ ಒಂದೇ ಏನು ಅಂದ್ರೆ ಒಂದು ಶುಚಿಯಾಗಿ ಇರತಕ್ಕಂಥ ಜಾಗ ಅಂದ್ರೆ ನಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಇದು ಈ ಒಂದು ಪಂಚಾಂಗ ಸಿಗದ್ ಯಾವಾಗ? ನಿಮ್ಗೆಲ್ಲ ಗೊತ್ತಾಗೆ ಒಂದು ಉಗಾದಿ ಹಬ್ಬದ ಮುಂಚಿತವಾಗಿ ಅರೌಂಡ್ ಒಂದ್ ತಿಂಗಳು ಮುಂಚಿತವಾಗಿ ಒಂದು ಪಂಚಾಂಗ ನಮ್ಗೆ ಎಲ್ಲಾರ್ಗು ದೊರಕುತ್ತೆ. ಹಾಗಾಗಿ ಹಿಂದೂಗಳಾಗಿ ನಾವು ನಮ್ಮ ಎಲ್ಲಾರ ಮನೆಯಲ್ಲೂ ಕೂಡ ಪಂಚಾಂಗ ಅನ್ನೋದು ಇಟ್ಕೋಬಹುದು. ಇದರಲ್ಲಿ ಏನೇನಪ್ಪ ಮಾಹಿತಿ ಸಿಗುತ್ತೆ ಅನ್ನೋದು ನಾನು ತಿಳಿಸ್ತೀನಿ. ನಿಮ್ಗೆಲ್ಲ ಬೇಕಾಗಿರುವಂತ ವಿಚಾರನೆ ಏನು ಅಂದ್ರೆ, ಏನು ಪಂಚಾಂಗ ತಗೊಂಬಂದೆ ಏನ್ ಮಾಡ್ಬೇಕು ನೆಕ್ಸ್ಟ್? ನಿಮ್ಗೇನು ಓದ್ಲಿಕ್ಕೆ ಬರಲ್ವಾ? ತೊಂದರೆ ಇಲ್ಲ. ಅಟ್ಲೀಸ್ಟ್ ಶ್ರವಣ ಮಾಡಕ್ ಬಂದಿಲ್ಲ, ಅಟ್ಲೀಸ್ಟ್ 4 ಭಾಗದಲ್ಲಿ ಒಂದು 4 ಮೂಲೆಯಲ್ಲಿ ಅರ್ಶನ ಕುಂಕುಮ ಇಟ್ಟು ಒಂದು ಹೂವನ್ನಿಟ್ಟು ಪೂಜೆ ಮಾಡ್ಬಿಟ್ಟು ನೀವು ಪ್ರತಿನಿತ್ಯ ಶುಚಿಯಾಗಿರತಕ್ಕಂಥ ಜಾಗ ಯಾವುದು? ಒಂದು ದೇವ್ರ ಮನೆ. ಯಾಕಂದ್ರೆ ಎಷ್ಟೋ ಜನರಲ್ಲಿ ವೆಜಿಟೇರಿಯನ್ ಇರ್ತೀರಾ ಹಾಗೂ ನಾನ್ ವೆಜಿಟೇರಿಯನ್ ಇರ್ತೀರಾ. ಅದೇ ಸಸ್ಯಾಹಾರಿನ ಈ ಒಂದು ಸಸ್ಯಾಹಾರಿ ಇದ್ದಾಗ ನಾವು ತಿಂದು ಆ ಒಂದು ಜಾಗಕ್ಕೆ ನಾವು ಹೋಗಿದೆ ಆದ್ರೆ ಆ ಪಂಚಾಂಗಕ್ಕೆ ಒಂದು ಮರ್ಯಾದೆ ಇರಲ್ಲ ಅನ್ನೋ ಒಂದು ಕಾರಣ. ಅಂದ್ರೆ ಹೇಗೆ ನಾವು ದೇವ್ರ ಕೋಣೆಗೆ ಯಾವುದೇ ಕಾರಣಕ್ಕೂ ನಾವು ನಾನ್ ವೆಜ್ ತಿಂದು ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಕೂಡ ಹೋಗಲ್ಲ. ಹಾಗಾಗಿ ಈ ಪಂಚಾಂಗ ಅನ್ನೋದು ಎಲ್ಲಿ ಇಟ್ಕೋಬಹುದು? ನಮ್ಮ ದೇವ್ರ ಮನೆಯಲ್ಲಿ. ಆಯ್ತು, ಇದು 1 ವರ್ಷದ ನಂತರ ನಾವ್ ಏನ್ ಮಾಡ್ಬೇಕು ಅನ್ನತಕ್ಕಂಥ ಮಾಹಿತಿ ಏನು? ಯಾರಾದ್ರೂ ಒಬ್ಬ ಜ್ಯೋತಿಷ್ರು ಅನ್ನೋದು ತಮ್ಗೆಲ್ಲ ಗೊತ್ತೇ ಇರುತ್ತೆ, ಅಂತವ್ರಿಗೆ ಕೊಡಿ. ಅಥವಾ ನಿಮ್ಗೆ ಈ ಒಂದು ಪೂಜೆ ಮಾಡ್ಬಿಟ್ಟು ಯಾರಾದ್ರೂ ಬ್ರಾಹ್ಮಣರಿಗೆ ಅಥವಾ ಮುಂಚಿತವಾಗಿ ಪೂಜೆನೇ ಮಾಡಿಲ್ಲ, ಮುಂಚಿತವಾಗಿ ಒಂದು ಪಂಚಾಂಗ ಅನ್ನೋದು 5-10 ತಗೊಂಡು ನೀವು ದಾನವಾಗಿ ಕೊಡ್ಬೋದು. ಅಂದ್ರೆ ಯಾರಾದ್ರೂ ಬ್ರಾಹ್ಮಣರಿಗೆ ಸ್ವಾಮಿ ಈ ತರ ಪಂಚಾಂಗ ಇದೆ ತಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದು 5-10 ಜನಕ್ಕಾದ್ರೂ ದಾನವಾಗಿ ಕೊಡಿ. ಅವ್ರು ಏನ್ ಯೂಸ್ ಮಾಡ್ತಾರೋ ಆ ಒಂದಿನ ಫಲ ಅಂದ್ರೆ ಇದರಲ್ಲಿ ಸಾಕಷ್ಟು ಕಾರ್ಯಗಳನ್ನ ಅವರು ಮಾಡೇ ಮಾಡ್ತಾರೆ. ಯಾವ ಶುಭಕ್ಕೂ ಯೂಸ್ ಮಾಡ್ತಾರೆ, ಅಶುಭಕ್ಕೂ ಯೂಸ್ ಮಾಡ್ತಾರೆ. ಆ ಶುಭ ಕಾರ್ಯಕ್ಕೆ ಎಷ್ಟು ಅವರು ಈ ಪಂಚಾಂಗನ ಯೂಸ್ ಮಾಡ್ತಾರೋ ಅದರದ ಫಲ ನಿಮ್ಗೆ ಇದ್ದೇ ಇರುತ್ತೆ. ಆಯ್ತು, ಏನು ನಿಮ್ಗೆ ಗ್ಯಾರಂಟಿ ಸಿಗತ್ತಾ? ಏನ್ ಮಾಡ್ಬೇಕು ನಂತರ ಏನೇನ್ ನೋಡ್ಕೋಬಹುದು ಅನ್ನೋ ಮಾಹಿತಿ ನಿಮ್ಗೆ ಹೇಳ್ತೀನಿ. ಈ ಒಂದು ಪಂಚಾಂಗ ಯಾವುದರಿಂದ ಆಗಿರೋ ಅಂದ್ರೆ 5 ಅಂಗಗಳು. ಅಂದ್ರೆ ಒಂದು ವಾರ ಆಗಿರ್ಬೋದು, ನಕ್ಷತ್ರ ಆಗಿರ್ಬೋದು, ತಿಥಿ ಆಗಿರ್ಬೋದು, ಯೋಗ ಕರ್ಣ, ಈ ಎಲ್ಲಾದ್ರ ಬಗ್ಗೆ ಮಾಹಿತಿ ಸಿಗೋದು ಎಲ್ಲಿ? ಪಂಚಾಂಗದಲ್ಲಿ. ಮತ್ತೆ ನಮ್ಗೆ ಈ ಹಬ್ಬಗಳು ಎಲ್ಲಿ ಸಿಗತ್ತೆ ಮಾಹಿತಿ? ಒಂದು ಕ್ಯಾಲೆಂಡರ್ ಅಲ್ಲಿ, ಇನ್ನೊಂದು ಪಂಚಾಂಗದಲ್ಲಿ ಸಿಗತ್ತೆ. ನಾವೆಲ್ಲರೂ ತಿಳಿಸಿದಾಗೆ ಟಿವಿಯಲ್ಲಿ ಆಗಿರ್ಬೋದು ಎಲ್ಲಾ ಮಾಹಿತಿಗಳು ನಿಮ್ಗೆಲ್ಲಾರ್ಗೂ ಸಿಗತ್ತೆ. ಆದ್ರೆ ತಮಗೂ ಕೂಡ ಕೆಲವೊಂದು ಮಾಹಿತಿ ತಮ್ಮಗಾಗೆ ನೀವೇ ತಿಳ್ಕೊಬಹುದು. ಏನು ಅಂದ್ರೆ ಅದು ಎಷ್ಟು ನಿಜ, ಏನು ಅವ್ರು ಹೇಳ್ತಾ ಇರೋದು ಕೂಡ ಒಂದು ನಿಜಾನ ಏನು ಅನ್ನೋದು ನೀವು ತಿಳ್ಕೊಬಹುದು. ಹೇಗೆ ಅಂದ್ರೆ ಪಂಚಾಂಗನ ಮೊದಲನೆಯ ಭಾಗ ಅಂದ್ರೆ 2ನೇ ಭಾಗ ಒಂದು ಜ್ಯೋತಿಷ್ಯರಿಗೆ ಸಂಬಂಧಪಡುತ್ತೆ. ಅದೇ ಮೊದಲನೇ ಭಾಗ ಹಬ್ಬ ಹರಿದಿನಗಳಿಗೆ ಸಂಬಂಧಪಡುತ್ತೆ. ಹೇಗೆ ಒಂದು ಹಬ್ಬ ಎಷ್ಟು ದಿನ ಇರುತ್ತೆ ಅಂದ್ರೆ ಅಮಾವಾಸ್ಯೆನ, ಹುಣ್ಣಿಮೆನ, ಎಲ್ಲಾ ವಿಚಾರಗಳು ಮೊದಲನೆಯ ಭಾಗದಲ್ಲಿ ಅಂದ್ರೆ ಪಂಚಾಂಗದ ಮೊದಲನೇ ಭಾಗದಲ್ಲೇ ಇರುತ್ತೆ. ಇವಾಗ ಷಷ್ಠಿಗಳು ಇರುತ್ತೆ. ಎಷ್ಟೋ ಜನಕ್ಕೆ ಈ ಒಂದು 3 ಷಷ್ಠಿ ಬರುತ್ತೆ ಮೊದಲನೇ ವರ್ಷದಲ್ಲಿ. ಆ ಭಾಗಗಳು ಫಸ್ಟ್ ಮೊದಲನೇ ಭಾಗನೇ ಇರುತ್ತೆ. ಈ ರೀತಿ ಎಷ್ಟೋ ಗ್ರಹಣಗಳು ಇದೆಯಾ ಇಲ್ವಾ, ನಮ್ಮ ಭಾರತಕ್ಕೆ ಇದೆಯಾ ಇಲ್ವಾ ಅನ್ನೋದು ಎಷ್ಟೋ ಜನರು ನಿಮ್ಗೆಲ್ಲಾ ಮಾಹಿತಿ ಹೇಳ್ತಾರೆ. ಆದ್ರೆ ನಾವೇ ನೋಡಿದೆ, ಅದರಲ್ಲಿ ನಮ್ಗೆ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋತಕ್ಕಂಥ ಮಾಹಿತಿ
ನೀವೇ ತಿಳ್ಕೊಬಹುದು. ಅದು ಎಲ್ಲಿರತ್ತಪ್ಪ? ಮೊದಲನೆಯ ಭಾಗದಲ್ಲೇ. ಹಾಗಾಗಿ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಗೊತ್ತಾಯ್ತು. ಈ ಒಂದು ಎಷ್ಟೋ ಜನರಿಗೆ ಮಾಹಿತಿ ಏನ್ ಬೇಕಪ್ಪ ಅಂದ್ರೆ, ನಾನು ಯಾವ ನಕ್ಷತ್ರದಲ್ಲಿ ನಾನು ಹುಟ್ಟಿದೀನಿ ಅಂದ್ರೆ, ಕೆಲವೊಬ್ರಿಗೆ ನಕ್ಷತ್ರ ಗೊತ್ತಿರತ್ ಅಂದ್ರೆ ಅವ್ರ ಹೆಸರು ಮಾತ್ರ ಗೊತ್ತಿರತ್ತೆ, ಆದ್ರೆ ಯಾವ ನಕ್ಷತ್ರದಲ್ಲಿ ನಾವು ಹುಟ್ಟಿದೀವಿ ಅನ್ನೋದು ಗೊತ್ತಿರಲ್ಲ, ಯಾವ ರಾಶಿ ಅನ್ನೋದು ಗೊತ್ತಿರಲ್ಲ. ಇದು ಯಾವ ಭಾಗದಲ್ಲಿ ಇರುತ್ತೆ ಅಂದ್ರೆ, ಎರಡನೇ ಭಾಗದಲ್ಲಿ, ನಮ್ಮ ಮಧ್ಯಂತರ ಭಾಗದಲ್ಲಿ, ನಮ್ಗೆ ಎರಡನೇ ಕೊನೆಯ ಭಾಗದಲ್ಲಿ ಅದಿರುತ್ತೆ. ಅಂದ್ರೆ ಎರಡನೇ ಭಾಗದಲ್ಲಿ ಒಂದು ಮಧ್ಯ ಭಾಗದಲ್ಲಿ ಒಂದು ಮೇಳ ಮೇಳಿ ಅಂದ್ರೆ ಸಾಳವಳಿ ಅನ್ನೋದು ಅಲ್ಲೇ ಬರುತ್ತೆ. ಆ ಭಾಗದಲ್ಲಿ ಒಂದು ನಕ್ಷತ್ರದ ಒಂದು ನಮ್ಮ ಒಂದು ಅಕ್ಷರ ನಿಂತಿದೆ ಅನ್ನೋದು ಆ ವಿಚಾರದಲ್ಲಿ ಅಲ್ಲೇ ಇರುತ್ತೆ. ಹಾಗೂ ಆ ಒಂದು ರಾಶಿ ಕೂಡ ಅಲ್ಲೇ ನಾವು ತಿಳ್ಕೊಬಹುದು. ತದನಂತರ ಮತ್ತೆ ಈ ವರ್ಷ ನಮಗೆ ಲಾಭನ ನಷ್ಟನ ಅನ್ನೋತಕ್ಕಂಥ ವಿಚಾರನೂ ಕೂಡ ಪಂಚಾಂಗದ ಮೊದಲನೇ ಭಾಗದಲ್ಲೇ ಇರುತ್ತೆ. ಆಯ್ತು, ಇಷ್ಟೆಲ್ಲ ಪಂಚಾಂಗದಲ್ಲೇ ಇರುತ್ತೆ. ಮತ್ತೆ ನಿಮ್ಗೆ ಸೆಕೆಂಡ್ ಭಾಗದಲ್ಲಿ ಎಲ್ಲಾರ್ಗೂ ಮುಂಚೆ ಹೇಳಿದಾಗೆ ಧನಿಷ್ಠ ಪಂಚಕಗಳು ಅಂದ್ರೆ ಒಂದು ಪಂಚಕಗಳಲ್ಲೂ ಒಂದು ಮೃತ ಆಗಿದಂತ ವ್ಯಕ್ತಿಗಳು ಎಲ್ಲಿ ಒಂದು ಎಷ್ಟು ದಿನಗಳ ಕಾಲ ಅನ್ನೋತಕ್ಕಂಥ ಮಾಹಿತಿ ಕೂಡ ಎರಡನೇ ಭಾಗದಲ್ಲೇ ಇದೆ. ಓಕೆ, ಇವಾಗ ನಾನು ನಿಮ್ಗೆ ಪಂಚಾಂಗ ತಿಳ್ಕೊಳ್ಳೋದು ಕೂಡ ತಿಳಿಸ್ತೀನಿ ಅಂತ ಹೇಳಿದೆ. ಅದೇ ಒಂದು ಮೊದಲನೇದಾಗಿ ಎಷ್ಟು ಜನರಲ್ಲಿ ಮೊಬೈಲ್ ಅನ್ನೋದು ಸಾಕಷ್ಟು ಜನರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಈ ಪಂಚಾಂಗ ಅನ್ನೋದು ಇಟ್ಕೊಳಕ್ ಇಷ್ಟಪಡಲ್ಲ. ಆಯ್ತು, ಬೇಡ. ಯಾಕಂದ್ರೆ ಈ ಪಂಚಾಂಗ ಅನ್ನೋದು ಯಾವ ಕಾರಣಕ್ಕೆ ಬೇಡ ಅಂತ ನಿಮ್ಗೆ ಬೇಕು ಅನ್ನೋದಾದ್ರೆ, ವಿಚಾರ ತಿಳ್ಕೊಬೇಕು, ಆದ್ರೆ ನಮ್ಮ ಮನೇಲಿ ಶುಚಿಯಾಗಿ ಇಟ್ಕೊಳಕ್ ಆಗಲ್ಲ ಅನ್ನೋತಕ್ಕಂಥ ಕಾರಣಕ್ಕೋಸ್ಕರ ಒಂದು ಹೇಳ್ತಾ ಇದೀನಿ. ನಮ್ಮ ಮೊಬೈಲಲ್ಲೇ ಹಿಂದೂ ಕ್ಯಾಲೆಂಡರ್ ಅಂತ ಇದೆ. ಆ ಹಿಂದೂ ಕ್ಯಾಲೆಂಡರ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಒಂದು ಸೆಟ್ಟಿಂಗ್ಸ್ ಅಲ್ಲಿ ಆದಷ್ಟು ನಮ್ ಇರತಕ್ಕಂಥ ಜಾಗಕ್ಕೆ ಅಂದ್ರೆ ನಾವು ಯಾವ ಜಾಗದಲ್ಲಿ ಇದೀವಿ, ಬೆಂಗಳೂರು ಅಥವಾ ಡೆಲ್ಲಿ, ಈ ತರದ ಒಂದು ಸ್ಥಾನ ಬಲವನ್ನ ನಾವು ಸೇವ್ ಮಾಡಿಕೊಂಡು ನಮಗೆ ಯಾವುದರಲ್ಲಿ ಬೇಕು ಅಂದ್ರೆ ಕನ್ನಡನ, ಇಂಗ್ಲಿಷ್, ಅದರಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಕೂಡ ಬರುತ್ತೆ. ಅದನ್ನ ಮಾಡಿಕೊಂಡು ಯಾವ ಒಂದು ಇವತ್ತಿನ ನಕ್ಷತ್ರ ಅನ್ನೋ ಯಾವಾಗ ಮುಗಿಯುತ್ತೆ, ಮತ್ತೆ ತಿಥಿಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ತಿಥಿ ವಿಚಾರ ಬಂದಾಗ ಇವಾಗಿನ ವಿಚಾರಕ್ಕಿಂತನೂ ಹಳೆಯ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು, 15 ದಿನಗಳು ಕಾಲ 15 ತಿಥಿ ಇದೆ. ಅಂದ್ರೆ ಶುಕ್ಲ ಪಕ್ಷದಲ್ಲಿ 15, ಕೃಷ್ಣ ಪಕ್ಷದಲ್ಲಿ 15. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಅಂದ್ರೆ, ಒಂದು ಚಂದ್ರನ ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಅಂದ್ರೆ ಒಂದು ಲೈನ್ ನ ಹೇಳ್ಕೊಂತಾ ಇದ್ರು ನಮ್ಮ ಹಿರಿಯರು. ಆ ಒಂದು ರೀತಿಯಲ್ಲಿ ಅವರು ತಿಳ್ಕೊಳ್ಳೋರು, ಓ ಈ ಚಂದ್ರ ಕ್ಷೀಣ ಆಗ್ತಾ ಇದ್ದಾನೆ, ಹೀಗೆ ಕ್ಷೀಣ ವಾಗ್ತಾ ಇರೋ ಕಾಲದಲ್ಲಿ ಇನ್ನೇನು ಮುಂದೆ ಅಮಾವಾಸ್ಯೆ ಬರುತ್ತೆ ಅಂತ ತಿಳ್ಕೊಳ್ಳೋರು. ನೆಕ್ಸ್ಟ್ ಕ್ಷೀಣನಿಂದ ಚಂದ್ರ ವೃದ್ಧಿ ಆಗೋ ತನಕ ಬರ್ತಾ ಇರಕಾರೆ, ಓ ಇನ್ನೇನು ಹುಣ್ಣಿಮೆ ಬರ್ತಾ ಇದೆಯಪ್ಪ ಅಂತ ತಿಳ್ಕೊಳ್ಳೋರು. ಆದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಂಚಾಂಗ ಇದೆ, ಇನ್ನೊಂದು ಆ್ಯಪ್ಗಳು ಬೇಜಾನಿದೆ. ಆಯ್ತು, ಆ ಕ್ಯಾಲೆಂಡರ್ ಅಲ್ಲಿ ನಿಮ್ ಮೊಬೈಲ್ ಕ್ಯಾಲೆಂಡರ್ ಆಪ್ ಅಲ್ಲಿ ನಿಮ್ಗೆ ತಿಳಿಸುತ್ತೆ ಎಷ್ಟು ಅಂದ್ರೆ ಅಮಾವಾಸ್ಯೆ ಎಷ್ಟು ಸಮಯ, ಅಮಾವಾಸ್ಯೆ ಇಂದಿನ ದಿನ ಅನ್ನೋದು ತಮ್ಗೆಲ್ಲ ತಿಳಿಸ್ತಾ ಹೋಗುತ್ತೆ. ಓಕೆ, ಈ ಅಮಾವಾಸ್ಯೆನ ನಾವು ತಿಳ್ಕೊಂಡು ನೆಕ್ಸ್ಟ್ ಎಷ್ಟೋ ಜನರಿಗೆ ಈ ಅಮಾವಾಸ್ಯೆಗೂ ಮತ್ತೆ ಈ ಷಷ್ಠಿ ಅನ್ನೋದು ಕೆಲವೊಬ್ರು ಮಾಡ್ಕೊಂತಾರೆ, ಅಂದ್ರೆ ನಾಗನ ಪೂಜೆ ಮಾಡ್ಕೊಂತಾರೆ. ಆಯ್ತು, ಅದ್ರ ಬಗ್ಗೆನೂ ನೀವು ಮಾಹಿತಿ ತಿಳ್ಕೊಬಹುದು ಅಲ್ಲಿ. ಆಯ್ತು, ನೆಕ್ಸ್ಟ್ ಯಾವ ಸಮಯದಲ್ಲಿ ನೀವು ಏನೇನ್ ಕಾರ್ಯ ಮಾಡ್ಕೋಬೇಕು, ಶುಭವಾರ ಯಾವತ್ತು, ಒಂದು ಸೋಮವಾರ ಬಂದು ಮಧ್ಯಮ ಆಗುತ್ತೆ, ಬುಧವಾರ, ಗುರುವಾರ, ಶುಕ್ರವಾರ, ಈ 3 ದಿನಗಳು ಮಾತ್ರನೇ ಶುಭವಾರ ಯಾವುದೇ ಒಂದು ಶುಭ ಕಾರ್ಯ ಮಾಡ್ಲಿಕ್ಕೆ. ಹಾಗೂ ಮಂಗಳವಾರ, ಶನಿವಾರ ಯಾವುದೇ ತರ ಕಾರ್ಯಕ್ಕೂ ಬರಲ್ಲ. ಆದ್ರೆ ಎಲ್ಲಾರು ಕೇಳ್ತಾರೆ, ಈ ಮದ್ವೆ ವಿಚಾರ ಬಂದಿದ ತಕ್ಷಣ ನಮ್ಗೆ ಭಾನುವಾರನೇ ಬೇಕು, ಅಂದ್ರೆ ಎಲ್ಲಾರು ಬರ್ಬೇಕು, ಎಲ್ಲಾರು ಸೇರ್ಬೇಕು. ಹಾಗಾಗಿ ಭಾನುವಾರ ನಮ್ಗೆ ಒಂದು ಮುಹೂರ್ತ ಇಟ್ಕೊಡಿ ಅಂತ ಕೇಳ್ತಾರೆ. ಭಾನುವಾರ ಮಾಡ್ಬೋದಾ? ಆಕ್ಚುಲಿ ಎಲ್ಲಾರ್ಗು ತಿಳಿಸಿದಾಗೆ ಭಾನುವಾರ ಅನ್ನೋದು ಬರಲ್ಲ. ಆದ್ರೆ ಜನರ ಒಂದು ಬೇಡಿಕೆಗಾಗಿ ಒಂದು ಬರುತ್ತೆ. ಅದ್ರ ಜೊತೆಯಲ್ಲಿ ಏನೇನ್ ಇರ್ಬೇಕಪ್ಪ, ಆ ಹುಡುಗಿಗೆ ತಾರಾಬಲ ಅನ್ನೋದು ಇಡ್ಬೇಕು, ಹಾಗೂ ಚಂದ್ರಬಲ ಇರಬೇಕು. ಹಾಗೆ ಮುಂದೆ
ಒಂದು ಲಗ್ನ ಮುಹೂರ್ತ ಅನ್ನೋದು ಚೆನ್ನಾಗಿರ್ಬೇಕು. ಆಯ್ತು, ಇದೆಲ್ಲ ಬಲವಾಗಿದ್ದೂ ಕೂಡ ಕೆಲವೊಂದು ಶಾಂತಿಗಳನ್ನ ಕೂಡ ನಾವು ಮಾಡ್ಬೇಕಾಗತ್ತೆ. ಕೆಲವೊಂದು ದಾನ ಧರ್ಮಗಳು ಕೂಡ ಮಾಡಿಕೊಡೋದು ಶುಭಕರ. ಆಯ್ತು, ಇದೆಲ್ಲ ನಿಮ್ಗೆಲ್ಲ ಒಂದು ಒಂದು ಈ ಒಂದು ಆ್ಯಪಲ್ಲಿ ಹೇಗೆಲ್ಲ ನೋಡೋದು ಅಂತ ತಿಳಿಸ್ದೆ. ಪಂಚಾಂಗನ ಹೇಗೆ ನೀವು ತಿಳ್ಕೋಬೇಕು ಅನ್ನತಕ್ಕಂಥ ಮಾಹಿತಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟೆ. ಆಯ್ತು, ಇವಾಗ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೋದು ಅನ್ನತಕ್ಕಂಥ ಮಾಹಿತಿ. ನಕ್ಷತ್ರ ಹೆಸರು ನಿಮ್ಗೆಲ್ಲ ಒಂದು ಡೇಟ್ ಆಫ್ ಅಂದ್ರೆ ಡೇಟು ಟೈಮಿಂಗ್ಸ್ ಕೊಟ್ಟಿದ ತಕ್ಷಣ ಇವಾಗ ಕ್ಯಾಲೆಂಡರ್ ಏನೊಂದು ಆ್ಯಪ್ಗಳಲ್ಲೇ ನಿಮ್ಗೆ ಯಾವ ಅಕ್ಷರ ಬರುತ್ತೆ ಅನ್ನೋದು ಕೇಳ್ಕೊಂತೀರಾ. ಒಬ್ರು ಜ್ಯೋತಿಷ್ ಹತ್ರ ಸಾಕಷ್ಟು ವಿಚಾರ ಕೇಳ್ಕೊಂಡ್ಬಿಡ್ತೀರಾ. ಅಂದು ನಾನು ನಿಮ್ಗೆ ಹೇಳಿದ್ದೆ, ಒಂದು ಹುಟ್ಟಿನ ವಿಚಾರ ಅಂತ ಹೇಳಿದ್ದೆ. ಏನು, ಒಂದು ಮಗು ಹುಟ್ಟಿದ ತಕ್ಷಣ ನಾವು ಏನೇನು ಕೇಳಬೇಕು ಅನ್ನತಕ್ಕಂಥ ವಿಡಿಯೋ ನನ್ನ ಮೊದಲನೆಯ ವಿಡಿಯೋಲ್ಲೇ ಇದೆ. ಆಯ್ತು, ಇವಾಗ ಒಂದು ಮಗು ಜನನ ಆಗಿದೆ ಅಂತ ಒಂದು ಉದಾಹರಣೆಗೆ ಹೇಳ್ತೀನಿ. ಆಯ್ತಪ್ಪ, ಇವಾಗ ಒಂದು ಗಂಡು ಹೆಣ್ಣಿಗೆ ಒಂದು ನಮ್ಮ ತಂದೆ ತಾಯಿಗಳಿಗೆ ನಾವೇ ಯಾಕೆ ಮಕ್ಕಳಾಗ್ಬೇಕು? ನಾವು ಬೇರೆಯವ್ರು ಕೂಡ ಮಕ್ಕಳಾಗ್ಬೋದಾಯ್ತು ತಾನೆ? ಯಾವ ಕಾರಣ? ಮತ್ತೆ ನಾವು ಹುಟ್ಟಿರೋಂಥ ಸಮಯದಲ್ಲಿ ನಾವು ಏನೇನು ತಿಳ್ಕೋಬಹುದು ಅಂದ್ರೆ ನಮ್ಮ ಹಿಂದಿನ ಕರ್ಮ ನಾವು ಹುಟ್ಟಿರೋ ಕಾರಣ, ಯಾವ ಕಾರಣಕ್ಕೆ ನಾವು ಹುಟ್ಟಿದೀವಿ ಅನ್ನತಕ್ಕಂಥ ಒಂದು ಮಾಹಿತಿ ನಮ್ಮ ಒಂದು ಜಾತಕದಲ್ಲಿ ಇರುತ್ತೆ. ಓಕೆ, ಎಷ್ಟೋ ಜನರಿಗೆ ಗೊತ್ತಿರ್ಬೋದು, ಇವಾಗ ಯಾವುದೋ ಒಂದು ಮದ್ವೆ ಆಗ್ತಾ ಇಲ್ಲ ಅಥವಾ ಏನೇ ಒಂದು ಏಳಿಗೆ ಆಗ್ತಾ ಇಲ್ಲ ಅಂದಿದ ತಕ್ಷಣ ಹೋಗಿದ ತಕ್ಷಣ ಹೇಳ್ತಾರೆ ಸರ್ಪದೋಷ ಇದೆ, ನಾಗದೋಷ ಇದೆ, ಒಂದು ಗುರುಶಾಪ ಇದೆ, ಪಿತೃದೋಷ ಇದೆ, ಈ ರೀತಿ ಸಾಕಷ್ಟು ದೋಷಗಳು ಹೇಳ್ತಾರೆ. ಆದ್ರೆ ಇದು ಎಲ್ಲಿಂದ ಬಂತು, ಹೇಗೆಲ್ಲ ಬಂತು ಅನ್ನೋದು ಮಾತ್ರ ಯಾರು ಹೇಳಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಕ್ಕಿಂತ 3 ತಲೆಮಾರಿನ ಹಿಂದೆ ಅಂದ್ರೆ ತಂದೆ, ತಾತ, ಮುತ್ತಾತ, ಈ 3 ತಲೆಮಾರಿನ ವ್ಯಕ್ತಿ ನನ್ನ ಮೊಮ್ಮಗನಾಗಿ ಬಂದು ಅಥವಾ ನನ್ನ ಮೊಮ್ಮಗಳಾಗಿ ಹುಟ್ಟಿ ಈ ಕಾರ್ಯವನ್ನು ಮಾಡ್ಕೊಡ್ಬೇಕು ಅಂತ ಒಂದು ಡಿಸಿಷನ್ ತಗೊಳ್ಳೋದು ಆ ವ್ಯಕ್ತಿ. ಈ ಒಂದು ಮೊಮ್ಮಗ ಅಲ್ಲ. ಏನು ಅಂದ್ರೆ ಇಂಥವ್ರೆ ಮೊಮ್ಮಕ್ಕಳು, ಇಂಥವ್ರೆ ಮಗ ಅಂತ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ 3 ತಲೆಮಾರಿನ ವ್ಯಕ್ತಿಯಲ್ಲಿ ಏನು ಪಾಪ ಪುಣ್ಯ ಏನ್ ಮಾಡಿರ್ತಾನೋ ಹೀಗೆ ಒಂದು ತಲೆಮಾರಿಂದ ತಲೆಮಾರಲ್ಲಿ ಆ ಜಾತಕದಲ್ಲಿ ಬರುತ್ತೆ. ಆಯ್ತು, ಈ ತಲೆಮಾರಿನ ಜಾತಕದಲ್ಲಿ ಏನೋ ಒಂದು ದೋಷ ಅನ್ನೋದಿದೆ, ಪರಿಹಾರನೂ ಒಂದು ಸೂಚನೆ ಇದ್ದೇ ಇರುತ್ತೆ. ಆಯ್ತು, ನಮ್ಮ ಏನೋ ಒಂದು ಸರ್ಪದೋಷ ಅನ್ನೋದಿದೆ. ಹೌದು, ಪರಿಹಾರ ಅನ್ನೋದು ಹೇಗೆ ಮಾಡ್ಕೋಬೇಕು? ಆಯ್ತು, ಏನ್ ಪರಿಹಾರ ಮಾಡ್ಕೊಂತೀರಾ? ಈ ನಾಗದೋಷಕ್ಕೂ ಸರ್ಪದೋಷಕ್ಕೂ ಬಾಳಾಂತರ ಒಂದು ದೋಷ, ಆ ದೋಷದಿಂದ ಮುಕ್ತಿ ಆಗಕ್ಕೆ ಸಾಕಷ್ಟು ಪರಿಹಾರ ಇದೆ. ಹೀಗೆ ಒಂದು ಸರ್ಪ ಸಂಸ್ಕಾರ ಆಗಿರ್ಬೋದು, ಅದಲ್ಲಿ ನಿಮ್ಮ ಒಂದು ನಾಗ ಪೂಜೆ ಆಗಿರ್ಬೋದು. ಎಷ್ಟೋ ಜನರು ಈ ನಾಗದೋಷ, ಸರ್ಪದೋಷ ಇವೆಷ್ಟಕ್ಕೂ ಎಲ್ಲದಕ್ಕೂ ಒಂದೇ ಪೂಜೆ ಏನಂದ್ರೆ ಕಾಳಹಸ್ತಿಯಲ್ಲಿ ಒಂದು ಪೂಜೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಅನ್ನೋದು ಮಾಡ್ಕೊಂತೀರಾ. ಅಷ್ಟೇ ಅಲ್ಲ, ಮುಖ್ಯವಾಗಿ ಈ ದೋಷ ಹೇಗೆ ಬಂದಿದೆ ಅನ್ನೋದು ನೀವು ತಿಳ್ಕೊಬೇಕು. ಕಾರಣ ಯಾಕೆ ಅಂದ್ರೆ ನಿಮ್ಗೆ ತಿಳ್ಕೊಳ್ಳಿ, ನಮ್ಮ ಹಿರಿಯರು ಏನೋ ಒಂದು ಪದ್ಧತಿ ಅನ್ನೋದು ಮಾಡ್ಕೊಂಡ್ ಬಂದಿರ್ತಾರೆ. ಹೇಗೆ ಒಂದು ನಾಗ ಪೂಜೆ ಅನ್ನೋದು ಮಾಡ್ಕೊಂಡ್ ಬಂದಿರ್ತಾರೆ, ಆ ಪೂಜೆನ ನಾವು ನಿಲ್ಸಿರ್ತೀವಿ. ಹಾಗಾಗಿ ಆ ಪೂಜೆ ನಿಂತಿರೋದ್ರಿಂದ ಆ ವ್ಯಕ್ತಿಗೆ ನಾಗದೋಷ ಅಥವಾ ಕಾಳಸರ್ಪ ದೋಷ ಅನ್ನೋದು ಬಂದಿರುತ್ತೆ. ಹಾಗಾಗಿ ಆ ಒಂದು ಹಿರಿಯರು ಮಾಡಿದಂತ ಒಂದು ವಿಗ್ರಹ ಎಲ್ಲಿ ಇದೆಯೋ ಆ ಜಾಗಕ್ಕೆ ನಾವು ಒಂದು ನಾಗನ್ಗೆ ಹೋಗಿ ಪೂಜೆ ಮಾಡಿದ್ದೇ ಆಗದಲ್ಲಿ ನಮ್ಮ ಕಾರ್ಯಗಳು ಶುಭಕರ ಆಗಿ ಒಂದು ಶುಭ ಸ್ಥಾನವನ್ನು ಬಂದೇ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದೋಷಗಳಿಗೆ ಪರಿಹಾರ ಇದೆಯಾ? ಹೌದು, ಇದೆ. ಈ ರೀತಿಯಲ್ಲಿ ಸಾಕಷ್ಟು ವಿಚಾರ ಇದೆ, ಅಂದ್ರೆ ಸಾಕಷ್ಟು ಭಾಗಗಳು ಇದೆ. ಹಾಗಾಗಿ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಮಸ್ಕಾರ.